ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನಾವು ಹಳ್ಳಿಯವರು ಅನ್ನೋದಕ್ಕೆ ಭಯ ಪಡ್ಬೇಡ, ಹೆಮ್ಮೆ ಪಡು. ನೋಡ್ ಸೌಮ್ಯ, ಎಲ್ಲದಕ್ಕೂ ಕಷ್ಟಪಟ್ಟೆ ಬಂದಿದ್ದೀವಿ. ಅದರಲ್ಲಿ ಇದು ಒಂದು ಪರೀಕ್ಷೆ. ಇದರಲ್ಲೂ ನಾವು ಗೆದ್ದೇ ಗೆಲ್ತೀವಿ. ತಲೆ ಕೆಡ್ಸ್ಕೊಬೇಡ, ಬಾ. ಇಷ್ಟು ದೊಡ್ಡ ಟೇಬಲ್ ಅಲ್ಲಿ ನೀವಿಬ್ರು ನ್ಯೂ ಕಮರ್ಸ್ ಕೂತಿರೋದು ತಪ್ಪಲ್ವಾ? ನಮ್ಮಂತ ಸೀನಿಯರ್ಸ್ಗೆ ಕುರ್ಚಿ ಟೇಬಲ್ ಶಾರ್ಟೇಜ್ ಆಗದಿರೋ ತರ ನೋಡ್ಕೋಬೇಕಲ್ವಾ? ಅಲ್ಲೆಲ್ಲ ಟೇಬಲ್ ಖಾಲಿ ಉಂಟಲ್ವಾ? ಅಲ್ಲೆಲ್ಲ ವಾಸ್ತು ಸರಿ ಇಲ್ಲ ಬೇಬಿ. ವಾಸ್ತು ಪ್ರಕಾರ ಇದೇ ಟೇಬಲ್ ಕುಂತ್ಕೊಂಡು ತಿಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಅಂತ ನಮ್ಮ ಸೀನಿಯರ್ಸು ನಮ್ಗೆ ಹೇಳಿದ್ದಾರೆ. ಈಗ ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಸರಿ, ನೀವಿಲ್ಲೇ ಕೂತ್ಕೊಳ್ಳಿ, ನಾವೇ ಹೋಗ್ತೀವಿ. ಅಯ್ಯೋ, ಊಟಕ್ಕೆ ಕೂತಿರೋರ್ನ ಎದುರಿಸಿದ್ರೆ ನಮಗೆ ಪಾಪ ಸುತ್ಕೊಳಲ್ವಾ? ನೀವು ಇಲ್ಲೇ ಕೂತ್ಕೊಂಡು ಊಟ ಮಾಡಿ, ನಿಮ್ಮ ಜೊತೆ ನಾವು ಇಲ್ಲೇ ಊಟ ಮಾಡ್ತೀವಿ. ಹಂಚ್ಕೊಂಡು ತಿಂದು ಸಮಾಜಕ್ಕೆ ಮಾದರಿ ಆಗೋಣ. ಏನು ನೋಡ್ತಾ ಇದೀಯಾ? ಕೂತ್ಕೊಳ್ಳೋ. ಹೆಲೋ ಸೀನಿಯರ್ಸ್, ಹಾಯ್. ನಾವು ಜೂನಿಯರ್ಸ್ ನಿಮ್ ಜೊತೆ ಸೇರ್ಕೋಬೋದಾ? ಆಫ್ ಕೋರ್ಸ್, ಕಮ್ ಕಮ್. ಲೇಟ್ ಕಮ್ ಸ್ಟೂಡೆಂಟ್ ನ ಕ್ಲಾಸಲ್ಲಿ ನಾವು ವೆಲ್ಕಮ್ ಮಾಡೋದಕ್ಕಾಗ್ಲಿಲ್ಲ. ಅಟ್ಲೀಸ್ಟ್ ಕ್ಯಾಂಟೀನಲ್ಲಾದ್ರೂ ವೆಲ್ಕಮ್ ಮಾಡೋಣ ಅಂತ ಬಂದ್ವಿ. ಇಫ್ ಯು ಡೋಂಟ್ ಮೈಂಡ್, ಕ್ಯಾನ್ ವಿ ಟೇಕ್ ಓವರ್ ದ ಸೆಷನ್? ಓಕೆ, ಧಾರಾಳವಾಗಿ ತಗೊಳ್ಳಿ. ಹೆಲೋ ವಿಲೇಜ್ ಬರ್ಡ್, ಹೌ ಆರ್ ಯು? Is she from village? From village to direct city college, huh? Yeah, she's from village and got a seat from our college, which is a miracle. ಓಕೆ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. Come on, answer the question. What's wrong with you girls? We asked her a question and she looked lost. Did she really cleared entrance exam and earned this seat? Or she crawled to the college chairman holding his feet, crying, "Sir, we are poor villagers. Give us a one seat, please, and sneak her way in." Yo bro, it's not that she wanted to leave the village. Her GPS just had a midlife crisis and dropped her at our college. What? ಅರ್ಥ ಆಗ್ಲಿಲ್ವ ಶಿಮಿ? ಇವಳು ಬೇಕು ಅಂತ ಬಂದದ್ದಲ್ಲ, ದಾರಿ ತಪ್ಪಿ ಬಂದದ್ದು. ವಾಪಸ್ ಹೋಗ್ಲಿಕ್ಕೆ ನಾವು ದಾರಿ ಮಾಡ್ಕೊಡುವ, ಆಯ್ತಾ? ಹಲೋ ಹಲೋ ಆದಿ, ಹೇಳು ಅಮ್ಮು, ಆಲ್ ಫೈನ್ ದೇರ್? ನನ್ನ ಫೋನ್ ರೀಚಾರ್ಜ್ ಮಾಡಿಸಿರ್ಲಿಲ್ಲ, ಅದಕ್ಕೆ ಬೆಳಗ್ಗೆ ಅವ್ರ ಫೋನಿಂದ ಕಾಲ್ ಮಾಡಿದೆ. ನನ್ಗೊಂದು ಮಾತು ಹೇಳೋದಲ್ವಾ, ನಾನು ರೀಚಾರ್ಜ್ ಮಾಡ್ತಿದ್ದೆ ತಾನೆ? ಪರವಾಗಿಲ್ಲ ಬಿಡು. ನಿನ್ ಕಾಲೇಜ್ ಹೇಗಿದೆ? ಫಸ್ಟ್ ಡೇ ಅಲ್ವಾ? ಫಾರ್ ದ ಫಸ್ಟ್ ಟೈಮ್ ಏನು ತಿರುಗಿ ಮಾತಾಡದೆ ಮನೆ ಬಿಟ್ಟು ಹೋಗಿದ್ದಾಳೆ. ಲಕ್ಷ್ಮಿ ಮನೆಗ್ ಬಂದ್ಲಾ? ಎಲ್ಲಿ ಹೋದ್ಲು ಅಂತ ಗೊತ್ತಾಯ್ತಾ? ಅವಳೆಲ್ಲಿ ಹೋಗ್ತಾಳೆ ಅಮ್ಮ, ಹೋದ್ಯಾ ಪಿಶಾಚಿ ಅಂದ್ರೆ ಬಂದ್ರೆ ಮೇನ್ ಡೋರ್ ಅಲ್ಲೇ ಅಂತ ವಾಪಸ್ ಬಂದಿದ್ದಾಳೆ. ವಾಪಸ್ ಬಂದ್ಲಾ? ಇದರಲ್ಲ ನಿಮ್ ತಾತ ದ ಗ್ರೇಟ್ ಧರ್ಮರಾಜ್, ದೇವತಾ ಮನುಷ್ಯ, ವಾಪಸ್ ಕರ್ಕೊಂಡ್ ಬಂದ್ರು.
ಅವ್ರಿಗೆ ಎಲ್ಲಿ ಸಿಕ್ಕಿದ್ಲು? ನನ್ಗೇನು ಗೊತ್ತು ಅಮ್ಮ, ಎಲ್ಲಿ ಏನೇ ಆದರೂ ಒಳ್ಳೆ ಶ್ರೀಕೃಷ್ಣ ಪರಮಾತ್ಮನ ಥರ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಏನೇ ಹೇಳ್ದೆ ಏನೋ ಅವಳು ಮನೆ ಬಿಟ್ಟು ಹೋದ್ಲಲ್ಲ ಅಂತ ನೆಮ್ಮದಿ ಆಗಿದೆ. ಈಗ ನೋಡಿದ್ರೆ ವಾಪಸ್ ಬಂದಿದ್ದಾಳೆ. ನನಗೆ ಅವಳು ನೆನ್ಸ್ಕೊಂಡ್ರೆ ಮನೆ ಅಲ್ಲ ಈ ದೇಶನೇ ಬಿಟ್ಟು ಹೊರಟೋಗ್ಬೇಕು ಅನ್ಸುತ್ತೆ. ಯೂಶಲಿ ಫಸ್ಟ್ ಡೇ ಕಾಲೇಜ್ಗೆ ದೇವಸ್ಥಾನಕ್ಕೆ ಹೋಗಿ ಬರ್ತಾರೆ, ಆದರೆ ನಾನು ಮದುವೆ ಮಾಡ್ಕೊಂಡು ಬಂದಿದ್ದೀನಿ. ಮದುವೆ ಮಾಡ್ಕೊಂಡು ಬಂದಿದ್ದೀನಿ ಅಮ್ಮು. ಮದುವೆ ಆಗೋಯ್ತು ಕಣೆ ನನಗೆ. ಶಿಟ್, ಈ ಒಬ್ಬ ತಾತನಿಂದ ಇಬ್ಬಿಬ್ರು ಅಲ್ಲಲ್ಲ 4 ಜನರು ಜೀವನ ಆಗೊಂಬೆ ಕ್ಲಿಫಲ್ಲಿ ಜೋತಾಡಂಗಾಗಿದೆ. ಮನೇಲೂ ನೆಮ್ಮದಿಯಾಗಿರೋಕ್ಕಾಗಲ್ಲ, ಈಗ ಕಾಲೇಜಲ್ಲೂ ನೆಮ್ಮದಿ ಇಲ್ದಂಗೆ ಮಾಡ್ಬಿಟ್ರು. ಸಾರಿ ಕಣೋ ಆದಿ. ಅಮ್ಮು, ನೀನು ಯಾಕೆ ಸಾರಿ ಕೇಳ್ತೀಯಾ? ಹೋಗ್ಲಿ ಬಿಡು ಅಮ್ಮು. ಯು ಟೇಕ್ ಕೇರ್. ನಾನು ನಿನ್ನ ಜೊತೆ ಮತ್ತೆ ಮಾತಾಡ್ತೀನಿ. ಟೇಕ್ ಕೇರ್ ಆದಿ. ಬಾಯ್ ಅಮ್ಮು. ನಿಮ್ಮಲ್ಲಿ ಯಾರೆಲ್ಲ ಈ ಬುಕ್ಸ್ ತಗೊಂಡಿಲ್ಲ ಇನ್ನ? ಎಲ್ಲರೂ ಈ ಲಿಸ್ಟ್ನ ಲೋಡ್ ಡೌನ್ ಮಾಡ್ಕೊಳ್ಳಿ. ನೀವೆಲ್ಲ ಹೋಗಿ ಲೈಬ್ರರಿಲಿ ಪುಸ್ತಕ ಸಿಗುತ್ತೆ. ತುಂಬ ಕಮ್ಮಿ ಕಾಪೀಸ್ ಇರುತ್ತೆ. ಸೊ ಹೊಸ ಪುಸ್ತಕ ತೊಗೊಂಡ ಮೇಲೆ ಲೈಬ್ರರಿ ಪುಸ್ತಕನ ರಿಟರ್ನ್ ಮಾಡಿ. ಓಕೆ, ನಾವು ನೋಟ್ ದ ಲಿಸ್ಟ್. ನಿನ್ನ ಹತ್ರ ಈ ಬುಕ್ ಇದೆ ಅಲ್ಲ ಶಮಿ? ಇದೆ. ಮತ್ತೆ ಈಗ ಈ 4 ಬುಕ್ ತಗೊಂಡೆ. ಆ ಲಕ್ಕಿಗೆ ಅವಳು ಎಷ್ಟು ಅನ್ಲಕ್ಕಿ ಅಂತ ಗೊತ್ತಾಗೋದು ಬೇಡವಾ? ಬುಕ್ ಸಿಕ್ಕಿದ್ರೆ ತಾನೇ ಅವಳು ತಗೊಂಡು ಸ್ಟಡಿ ಮಾಡ್ತಾಳೆ. ಎಲ್ಲ ರ್ಯಾಕ್ಸ್ನ ಚೆಕ್ ಮಾಡಿ. ಫಸ್ಟ್ ಸೆಮ್ ಯಾವ ಬುಕ್ ಅವಳಿಗೆ ಸಿಗಬಾರ್ದು. ನಾವೆಲ್ಲ ತಗೊಂಡು ಇವಾಗ ನೀಟಾಗಿ ಓದ್ಕೊಂಡ್ರಣ. ಎಷ್ಟಾಗತ್ತೋ ಅಷ್ಟು. ಆಯಿತು, ಬೇಗ ಬೇಗ ನೀನು ಇಲ್ಲಿ ಹುಡ್ಕೊ, ನಾನು ಅಲ್ಲಿ ಹುಡುಕ್ತೀನಿ. ಆಯ್ತು. ಲಕ್ಷ್ಮಿ ಅವರೇ, ಇದು ಬುಕ್ ಇಲ್ಲಿ ಇಲ್ಲ. ಈ ಬುಕ್ಕು ಇಲ್ಲಿ ಕಾಣಿಸ್ತಾ ಇಲ್ಲ. ಹೌದಾ? ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮಿ